ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ದಂಧೆ ನಡೀತಾ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತೆಲ್ಲ ಹೋರಾಟ ಮಾಡ್ತಾ ಇದ್ದ ಮತ್ತು ಮೈಕ್ ಸಿಕ್ಕಾಗಲೆಲ್ಲ ಭಾಷಣ ಮಾಡ್ತಾ ಇದ್ದಂಥ ಬಿಜೆಪಿ ನಾಯಕರು ಸದ್ಯ ಮುಜುಗರಕ್ಕೆ ಸಿಲುಕಿದ್ದಾರೆ. ಯಾವ ಸರ್ಕಾರದ ವಿರುದ್ಧ ಇವರು ಕಮಿಷನ್ ಆರೋಪವನ್ನು ಮಾಡ್ತಾ ಇದ್ರೋ ಈಗ ಬಿಜೆಪಿಯ ಶಾಸಕರೇ ಕಮಿಷನ್ ತೆಗೆದುಕೊಂಡು ಜೈಲು ಸೇರಿದ್ದಾರೆ. ಬಿಜೆಪಿ ಇದನ್ನು ಸಮರ್ಥಿಸಿಕೊಳ್ಳಲಾಗದೆ ವಿರೋಧಿಸಕ್ಕಾಗದೆ ಒದ್ದಾಡುವಂಥ ಸ್ಥಿತಿಗೆ ಬಂದು ತಲುಪಿದೆ. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಸೇರಿರೋದು ಕಾಂಗ್ರೆಸ್ಗೆ ಇದು ದೊಡ್ಡ ಮಟ್ಟದ ಅಸ್ತ್ರವನ್ನು ಕೊಟ್ಟಿದೆ. ಲಂಚಕ್ಕೆ ಕೈಯೊಡ್ಡಿ ರೆಡ್ ಹ್ಯಾಂಡ್ ಆಗಿ ಡಾಕ್ಟರ್ ಚಂದ್ರು ಲಮಾಣಿ ಸಿಕ್ಕಾಕೊಂಡು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗಿದೆ. ಬಿಜೆಪಿ ಒದ್ದಾಡ್ತಾ ಇದೆ. ಈಗ ಏನು ಮಾಡೋದು, ನಮ್ಮ ಎಮ್ಮೆಲ್ಎನೇ ಸಿಕ್ಕಾಕೊಂಡ್ರಲ್ಲ ಕಮಿಷನ್ ತಿಂದು ಅಂತ. ಕಾಂಗ್ರೆಸ್ ಸಿಕ್ಕಿದ್ದೇ ಚಾನ್ಸು ಅಂತ ಇದನ್ನು ಅಸ್ತ್ರವಾಗಿ ಬಳಸ್ತಾ ಇದೆ. ಬಿಜೆಪಿ ನಾಯಕರನ್ನ ಹೋದಲ್ಲೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಮಾತನಾಡ್ರಿ, ಈಗ ಯಾಕೆ ಬಾಯಿ ಬರಲ್ವಾ ಅಂತ ಕೇಳ್ತಿದ್ದಾರೆ. ಬಿಜೆಪಿಯವರು ಉತ್ತರಿಸೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಡಾಕ್ಟರ್ ಚಂದ್ರು ಲಮಾಣಿ ಇಡೀ ಬಿಜೆಪಿಯನ್ನ ಮುಜುಗರಕ್ಕೆ ತಳ್ಳಿ ಒದ್ದಾಡುವಂತ ಸ್ಥಿತಿಗೆ ತಂದು ಹಾಕಿರೋದು. 1 ಕೋಟಿಯ ಕಾಮಗಾರಿಯಲ್ಲಿ 11 ಲಕ್ಷ ರೂಪಾಯಿ ಲಂಚ ಕೇಳಿದ್ರು. ಅದರಲ್ಲಿ 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಾಕೊಂಡಿದ್ದಾರೆ. ಕೆಲ ಬಿಜೆಪಿ ನಾಯಕರು ನಿರ್ಲಜ್ಜರಾಗಿ ಇವರನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಒಬ್ರು ಮಾತನಾಡಿದ್ದನ್ನು ಕೇಳಿದೆ ನಾನಾಗ, ಯಾರ್ರೀ 5 ಲಕ್ಷ ಎಲ್ಲ ತಗೊಳ್ತಾರೆ ಅಂತ. ಅಂದ್ರೆ MLAಗಳೆಲ್ಲ 5 ಲಕ್ಷಕ್ಕೆಲ್ಲ ತಮ್ಮನ್ನು ತಾವು ಮಾರ್ಕೊಳ್ಳಲ್ಲ, ಅವ್ರದ್ದೆಲ್ಲ ರೇಂಜ್ ಬೇರೆ ಅಂತ ಅರ್ಥದಲ್ಲಿ ಮಾತನಾಡಿದ್ರು ಗೊತ್ತಿಲ್ಲ ನನಗೆ. ನಿರ್ಲಜ್ಜವಾಗಿ ಇವರನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ ಅಸ್ತ್ರವನ್ನ ಬಿಜೆಪಿಯ ವಿರುದ್ಧ ಅತ್ಯಂತ ಪ್ರಬಲವಾಗಿ ಬಳಸ್ತಾ ಇದೆ. ಡಾಕ್ಟರ್ ಚಂದ್ರು ಲಮಾಣಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ. ಈ ಹಿಂದೆ ಬಿಜೆಪಿಯ ಇನ್ನೊಬ್ಬರು ಶಾಸಕರು 2008ರ ಆಸುಪಾಸಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ರು. ಅವರು ಕೂಡ ರೆಡ್ ಹ್ಯಾಂಡ್ ಆಗಿ ಲಂಚ ತಗೊಂಡು ಜೈಲು ಸೇರಿದ್ರು. ಈಗ ಮತ್ತೊಂದು ಕೇಸು ಬಿಜೆಪಿಯನ್ನ ಮುಜುಗರಕ್ಕೆ ತಳ್ಳಿದೆ. ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರ, ಅಶೋಕ್ ಅವ್ರು ಕೊಡ್ತಾರ, ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರ? ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಪ್ರಿಯಾಂಕಾ ಖರ್ಗೆಗೆ ಬೇರೆ ಕೆಲಸ ಇಲ್ಲ. ಈ ತನಗೆ ಕೊಟ್ಟ ಕುದುರೆಯನ್ನ ಏರಿದವ ಏನಂತಾರೆ, ಅವ್ರನ್ನ ವೀರನೂ ಅಲ್ಲ ಶೂರನೂ ಅಲ್ಲ. ಇವರು ಅವೊಬ್ಬರು ರಾಜಕಾರಣಿಯೇ ಅಲ್ಲ. ಅವರು ಯಾರು ರಾಜೀನಾಮೆ 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಅವನು ನಾನು ನೋಡಿದಂತ ಟೈಮಲ್ಲಿ ಅವನ್ನ ಪ್ರೀ ಪ್ಲಾನ್ಡ್ ಆಗಿದೆ. ಅವರೇ ಬಂದು ಅಧಿಕಾರಿಗಳು ಬಂದು ಅದು 5 ಲಕ್ಷ ರೂಪಾಯಿ ಸಂಗ್ರಹಣೆ ಮಾಡಿಕೊಂಡು ಕಾನ್ಸ್ಪಿರಸಿ ಮಾಡಿ ಅವನ್ನ ಸಿಗಿಸಾಕಂತ ಕೆಲಸ ಮಾಡಿದ್ದಾರೆ. ಇವತ್ತು ಶಿರಷ್ಟಿ ಶಾಸಕರದ್ದು ಏನು ಆಗೈತೆ ಈ ವಿಷಯ, ಇದರಿಂದ ವಿಡಿಯೋಗಳು ಬರ್ತಿದ್ದಾವೆ, ಆಡಿಯೋ ಕ್ಲಿಪ್ ಬರ್ತಾ ಇದೆ. ಅದರಿಂದ ಷಡ್ಯಂತರ ಮಾಡಿ ಅವ್ರನ್ನ ಬೇಕಂತ ಸಿಗಿಸಾಕ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಕೇಳ್ತಾ ಇದೆ. ನಾವೆಲ್ಲ ಇದಕ್ಕೆ ಲೋಕಾಯುಕ್ತ ವಿಚಾರದಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗೋದು ಸರಿ ಇಲ್ಲ. ಅದನ್ನು ಅವರವರೇ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಬೇಕು. ಬಿಜೆಪಿಯವರು ಅದ್ರ ಬಗ್ಗೆ ಮಾತಾಡಬೇಕು. ನಾವೇನು ಮಾತಾಡಕ್ಕೆ ಹೋಗಲ್ಲ. ನಮಗೂ ಇದಕ್ಕೂ ಬಿಜೆಪಿಯವರ ಸಮರ್ಥನೆ ಕೇಳ್ತಾ ಇದ್ರೆ ನಗು ಬರುತ್ತೆ. ಒಬ್ರು ಹೇಳ್ತಾರೆ 5 ಲಕ್ಷ ರೂಪಾಯಿ ಎಲ್ಲ ಸ್ವೀಕರಿಸ್ತಾರೆ ರೀ ಅಂತ. ಅಂದ್ರೆ 5 ಲಕ್ಷ ಕಡಿಮೆ ಆಯ್ತು ಅಂತ ಹೇಳ್ತಿದ್ದಾರೋ ನನಗೆ ಅರ್ಥ ಆಗ್ತಿಲ್ಲ. ಕಡಿಮೆ ರೀ, ಅಷ್ಟಕ್ಕೆಲ್ಲ ನಮ್ಮ ಶಾಸಕರ ತಮ್ಮನ್ನು ತಾವು ಮಾರ್ಕೊಳ್ಳಲ್ಲ, ಅವ್ರ ರೇಂಜ್ ಜಾಸ್ತಿ ಇದೆ ಅವ್ರದ್ದು ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಇನ್ನೊಬ್ರು ಅದು ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ದುಡ್ಡು ಸ್ವೀಕರಿಸಿ ಸಿಕ್ಕಾಕೊಂಡಾಗ ಷಡ್ಯಂತ್ರ ಹೆಂಗ್ರಿ ಬರುತ್ತೆ? ಆಯ್ತು, ಇವರನ್ನ ಟ್ರ್ಯಾಪೇ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಇವರ ಬ್ರೈನ್ ಅನ್ನು ಟ್ರ್ಯಾಪ್ ಮಾಡೋದಕ್ಕಾಗತ್ತಾ? ದುಡ್ಡು ಕೇಳಿದ್ದು ಇವರೇ ತಾನೆ. ಈ ಒಂದು ಇನ್ಸಿಡೆಂಟ್ ಅನ್ನು ಟ್ರ್ಯಾಪ್ ಮಾಡ್ಬೋದು ಇವರು. ಲಂಚ ಕೊಡೋ ಥರ ಲಂಚ ಸ್ವೀಕರಿಸೋದಕ್ಕೆ ಕರೆದವ್ರು ಯಾರು? ಬ್ರೈನ್ ಅನ್ನು ಟ್ರ್ಯಾಪ್ ಮಾಡೋದಕ್ಕಾಗಲ್ವಲ್ಲ. ಬಿಜೆಪಿ ನಾಯಕರ ಸಮರ್ಥನೆಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬಿಜೆಪಿ ಹೇಳುತ್ತೆ ಶಿಸ್ತಿನ ಪಕ್ಷ, ಭ್ರಷ್ಟಾಚಾರ ಸಹಿಸಲ್ಲ, ಇನ್ನೊಂದು ಮತ್ತೊಂದು. ಈ ಕಥೆಗಳೆಲ್ಲವೂ ಕೂಡ ಜನರ ಮುಂದೆ ಬಯಲಾಗ್ತಾ ಇದೆ. ಇನ್ನು ಬಿಜೆಪಿ ಶಾಸಕ ಅರೆಸ್ಟ್ ಆದ ಬೆನ್ನಿಗೆ ಈಗ 2 ಆಡಿಯೋಗಳು ವೈರಲ್ ಆಗ್ತಿದ್ದಾವೆ. ಬಿಜೆಪಿ ಶಾಸಕರ ಲೋಕಾಯುಕ್ತ ಟ್ರ್ಯಾಪ್ ಹಿಂದೆ ಸ್ವಾಮೀಜಿಯೊಬ್ಬರ ಕೈವಾಡ ಇದೆ ಅಂತ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ನಡೆದಿತ್ತು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಈಗ 2 ಆಡಿಯೋಗಳು ವೈರಲ್ ಆಗ್ತಿದೆ. ಒಂದು ಸ್ವಾಮೀಜಿ ಮಾತನಾಡಿದ್ದು, ಮತ್ತೊಂದು ಇದೇ
ಪುಣ್ಯಾತ್ಮ MLA ಮಾತನಾಡಿದ್ರು. ಯಾರ ಜೊತೆಗೆ? ವಿಜಯ್ ಪೂಜಾರ್ ಜೊತೆಗೆ. ವಿಜಯ್ ಪೂಜಾರ್ ಯಾರು? ಪ್ರಥಮ ದರ್ಜೆ ಗುತ್ತಿಗೆದಾರ. ಅದೇ ಮನುಷ್ಯನಿಂದ ಲಂಚ ತೆಗೆದುಕೊಂಡಿದ್ದು. ಅವ್ರ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗ್ತಿದೆ. ನಿಲ್ಲಿಸೋ, ಅದು ಒಂದೇ ಎರಡನೇ ಟೆಂಡರ್ ಆಗಿತ್ತಲ್ಲ, ಅದನ್ನ ರೀಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಅಲ್ಲಿ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದೊಂದು ಇವು ಮಂಜೂರಿಗೆ ಹೇಳಿ ಸರ್, ಅದು ಮೊನ್ನೆ ವಾಟರ್ ಸಪ್ಲೈ ನಂದು ಒಂದು ಬಿಲ್ ಆಗುತ್ತೆ ಸರ್, ಅದರ ಪ್ರಕಾರ ಇಲ್ಲ ಚೇಂಜ್ ಆಫ್ ವರ್ಕ್ ಬಿಲ್ ಕಳಿಸಿ ಲೆಟರ್ ಮಾಡಿ. ಮೇಲಿಂದು ಅದು ವರ್ಕ್ ಐತಲ್ಲ, ಅದು ಇನ್ನೂ ವರ್ಕ್ ಆರ್ಡರ್ ಕೊಟ್ಟದ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನ ಈ ಥರ ಅಲ್ಲಿ ಅನುಕೂಲ ಆಗೋದಿಲ್ಲ, ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ, ನಮಗೇನು ಅರ್ಜೆಂಟ್ ಐತಲ್ಲ ಇಲ್ಲ ಹಾಕೋರಿ ಸರ್. ಇದೇನು ತಂದು ಕೊಟ್ಟು ಇಲ್ಲ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಿ. ಸರ್ 2-3 ದಿನ ಅಷ್ಟೇ ಸರ್. ನಾನು ಮಾತಾಡೋ, ಬಸ್ಸು ಜೊತೆ ಮಾತಾಡಿನ, ಬಸ್ಸು ಕರ್ಕೊಂಡ್ಬಂದು ಬಿಡಿ ಜೊತೆ, ಅವರು ಕುಡಿದ್ರೆ ಚಲೋ. ಇಲ್ಲ ಸರ್, ಪ್ಲೀಸ್ ಸರ್, ಒಂದು 2 ದಿನದಾಗ ತಂದು ಕೊಡಿ. ಇಲ್ಲಪ್ಪ, ಚೇಂಜ್ ಆಫ್ ವರ್ಕ್ ಮಾಡ್ರಿ. ಈಗ ವಾಟರ್ ಸಪ್ಲೈದ ಒಂದು ಬಿಲ್ ಐತೆ ಸರ್, ಈಗ ಮಾಡ್ತಾರಂತ ಸರ್. ಈಗ ಮಂಜೂರು ಅವತ್ತು ಬಂದಿದ್ರಿ, ಸುಳ್ಳು ಹೇಳ್ಬೇಡ, ನನ್ನ ಬಿಟ್ಟು ಮಾತಾಡಕ್ಕೆ ಹೋಗು. ಅಲ್ಲಿ ಕೇಳಿ ಸರ್, ಬಂದಿದ್ರಿ. ನೀನಂತವ್ರನ್ನ 100 ಜನ ನೋಡ್ತೀವ, ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಇಲ್ಲ ಸರ್, ಹಂಗೇನಿಲ್ಲ ಸರ್. ಇಲ್ಲ ನೋಡು, ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್, ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗಿ ಒಂದೇ ಕೆಲಸದ ಏನೈತಿ, ಬಸವರಾಜ್ ಕುಂಬಾರ್ ಮಾತಾಡೋಣ, ಮುಚ್ಕೊಂಡು ಕೊಟ್ಟರೆ ಚಲೋ, ಇಲ್ಲ ಅಂದ್ರೆ ಗದಿನವ್ರಿಗೆ ಉಸ್ಲಿ ಮಾಡಕ್ಕೆ ಸರ್. ಈಗ ಮುಸ್ಲಿಂ ಏನಾದರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ. ಏನು ನಮಗೆ ನಿಂತಲ್ಲ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಬೆಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ ಸರ್? ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನೋದನ್ನ ಮತ್ತೆ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್, ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ, ಹಂಗೆ ಹೇಳ್ತಾರೆ 2 ಹೇಳೋಣಂತೂ ನನಗೆ ಕನ್ಫ್ಯೂಷನ್ ಆಗೈತದ. ಎಂಥ ಪರಿಸ್ಥಿತಿ ಅನ್ನೋದನ್ನು ನೀವು ನೋಡಬಹುದು ಆಡಿಯೋದಲ್ಲಿ. ಮುಚ್ಕೊಂಡು ಕೊಟ್ಟರೆ ಚಲೋ, ಇಲ್ಲ ಅಂತ ಅಂದರೆ ವಸೂಲಿ ಮಾಡಿಸ್ತೀನಿ ಅಂತ ಒಬ್ಬರು MLA ಹೇಳೋದು. ಒಬ್ಬ ಲಾ ಮೇಕರ್, ವೆಲ್ ಎಜುಕೇಟೆಡ್ MLA ಲಂಚಕ್ಕೋಸ್ಕರ ಧಮಕಿ ಹಾಕಿ ಲಂಚ ಪಡ್ಕೊಳ್ತಾರೆ ಅಂತಂದರೆ ಎಲ್ಲಿಗೆ ಹೋಗಿದೆ ಈ ವ್ಯವಸ್ಥೆ? ಎಲ್ಲಿ ಹೋಗಿ ತಲುಪಿದೆ ಈ ವ್ಯವಸ್ಥೆ? ನಿರ್ಲಜ್ಜರಾಗಿ ನಾಚಿಗೆ ಮಾನ ಮರ್ಯಾದೆ ಯಾವುದೂ ಇಲ್ಲದೆ ದುಡ್ಡು ಕೊಡು ಅಂತ, ಇಲ್ಲ ಅಂತಂದರೆ ವಸೂಲಿ ಮಾಡಿಸ್ತೀನಿ ಅಂತ ಒಬ್ಬ MLA ಹೇಳುವಂಥ ಮಾತಿದು. ಇಂಥ ರಾಜ್ಯದಲ್ಲಿ ಇದ್ದೀವಿ ನಾವು. ಇಂಥ MLAಗಳಿದ್ದಾರೆ ನಮ್ಮ ಸುತ್ತಮುತ್ತ. ಮಾತನಾಡೋಣ, ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಬಿಜೆಪಿಯ ವಕ್ತಾರರನ್ನು ಕರೆದ್ವಿ ನಾವು, ಬನ್ನಿ ಮಾತನಾಡಿದ್ರ ಬಗ್ಗೆ. ಏನು ನಿಮ್ಮ MLA ಲಂಚ ತೊಗೊಂಡು ಸಿಕ್ಕಾಕೊಂಡಿದ್ದಾರಲ್ಲ, ಏನು ನಿಮ್ಮದು ಉತ್ತರ ಏನು ಅಂತ. ಇದೇ ಜಾಗದಲ್ಲಿ ಒಬ್ಬ ಕಾಂಗ್ರೆಸ್ MLA ಏನಾದರೂ ಸಿಕ್ಕಾಕೊಂಡಿದ್ದಿದ್ರೆ ಈಗ ಬಂದು ಸ್ಟುಡಿಯೋದಲ್ಲಿ ಅಬ್ಬರಿಸ್ತಾ ಇದ್ರು ಏನೋ. ನೆಹರು ಕಾಲದಿಂದ ಶುರು ಮಾಡ್ತಾ ಇದ್ರು ಭಾಷಣ ಮಾಡೋದಕ್ಕೆ. ಆದರೆ ಇಲ್ಲಿ ತಮ್ಮ MLA ಸಿಕ್ಕಾಕೊಂಡಾಗ ಬಾಯೆಲ್ಲ ಬಂದಾಗ್ಬಿಟ್ಟಿದೆ ಬಿಜೆಪಿ ನಾಯಕರದು. ಒಬ್ಬರು ಮಾತನಾಡೋದಕ್ಕೆ ರೆಡಿ ಇಲ್ಲ, ಸ್ಟುಡಿಯೋಕ್ಕೆ ಕರೆದ್ರೆ ಬರೋದಕ್ಕೆ ರೆಡಿ ಇಲ್ಲ ಬಿಜೆಪಿ ವಕ್ತಾರರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.